ಫ್ರೆಂಡ್ಸ್, ನೀವಿಲ್ಲಿ ನೋಡ್ಬೋದು. ನಾನು ಯೂನಿಟ್ ವೈಸು ಸ್ಟೆಪ್ ಬೈ ಸ್ಟೆಪ್ಪು ಎಕ್ಸ್ಪ್ಲೇನ್ ಕೊಡ್ತಾ ಹೋಗ್ತೀನಿ ಕ್ವಶನ್ಸ್ ಬೇಸಿಸ್ ಮೇಲೆ. ಮೊದಲಿಗೆ ಪ್ರಥಮ ಯೂನಿಟ್ನಲ್ಲಿ ನೀವು ನೋಡ್ಬೋದು. ಸಂವೇದನೆ ಮತ್ತು ಪ್ರತ್ಯಕ್ಷ ಅನುಭವಗಳ ನಡುವಿನ ವ್ಯತ್ಯಾಸಗಳಾವು. ಇದು ವೆರಿ ಇಂಪಾರ್ಟೆಂಟ್ ಆದಂತಹ ಕ್ವಶನ್ನು. ಇದು ಮಾರ್ಚ್ 2023ರಲ್ಲಿ ಕ್ವಶನ್ ಪೇಪರ್ನಲ್ಲಿ ಈ ಕ್ವಶನನ್ನು ತೆಗೆದುಬಿಟ್ಟು ಅದರ ಬದಲಾಗಿ ಭಾವರೂಪಣ ಪ್ರಕ್ರಿಯೆಯನ್ನು ವಿವರಿಸಿ ಈ ಕ್ವಶನ್ನ ಕೇಳಿದ್ದಾರೆ. ಮೇಯ್ನಾಗಿ ನೀವು ಇವೆರಡು ಕ್ವಶನ್ ಕೂಡ ವೆರಿ ಇಂಪಾರ್ಟೆಂಟ್ ಆದಂತಹ ಕ್ವಶನ್ನು. ಒಂದು ವೇಳೆ ಸಂವೇದನೆ ಮತ್ತು ಪ್ರತ್ಯಕ್ಷ ಅನುಭವಗಳ ನಡುವಿನ ವ್ಯತ್ಯಾಸಗಳಾವು ಅನ್ನುವ ಕ್ವಶನ್ ಏನಾದ್ರು ಮಿಸ್ ಆದರೆ ನಿಮಗೆ ಭಾವರೂಪಣ ಪ್ರಕ್ರಿಯೆಯನ್ನು ವಿವರಿಸಿ ಈ ಕ್ವಶನ್ ಮಾತ್ರ ಮಿಸ್ ಆಗೋಕ್ಕೆ ಚಾನ್ಸೇ ಇಲ್ಲ. ಇವೆರಡು ಕ್ವಶನ್ ಮಾತ್ರ ವೆರಿ ಇಂಪಾರ್ಟೆಂಟು. ಅದರ ಬದಲಾಗಿ ಸಂವೇದನೆ ಗುಣಲಕ್ಷಣಗಳನ್ನು ತಿಳಿಸಿ, ಇದು ಕೂಡ ಒಂದು ರೀತಿ ಇಂಪಾರ್ಟೆಂಟ್ ಕ್ವಶನ್ಸೇ. ಮತ್ತು ಪ್ರತ್ಯಕ್ಷ ಅನುಭವದ ನಿರ್ಧಾರಕಗಳನ್ನು ವಿವರಿಸಿ, ಇದು ಕೆಲವೊಂದು ಕ್ವಶನ್ಸ್ ಪೇಪರ್ಗಳಲ್ಲಿ ಕೇಳಿದ್ದಾರೆ, ಕೆಲವೊಂದರಲ್ಲಿ ಕೇಳಿಲ್ಲ. ಆದ್ದರಿಂದ ನಮಗೆ ಮೇಯ್ನಾಗಿ ಯಾವ್ಯಾವ ಕ್ವಶನ್ಸು ವೆರಿ ಇಂಪಾರ್ಟೆಂಟ್ ಅಂತ ಅಂದರೆ ಸಂವೇದನೆ ಮತ್ತು ಪ್ರತ್ಯಕ್ಷ ಅನುಭವಗಳ ನಡುವಿನ ವ್ಯತ್ಯಾಸಗಳಾವುವು ಅದೊಂದು, ಮತ್ತು ಭಾವರೂಪಣ ಪ್ರಕ್ರಿಯೆಯನ್ನು ವಿವರಿಸಿ ಅದೊಂದು, ಮತ್ತು ಸಂವೇದನೆ ಗುಣಲಕ್ಷಣಗಳನ್ನು ತಿಳಿಸಿ. ಇದು 3 ಕ್ವಶನ್ಸು ವೆರಿ ಇಂಪಾರ್ಟೆಂಟ್ ಆದಂತಹ ಕ್ವಶನ್ಸ್ಗಳು, ಹಲವು ಬಾರಿ ಕೇಳಿರೋಂಥ ಕ್ವಶನ್ಸ್ಗಳೇ. ಇನ್ನು ಯೂನಿಟ್ 2 ಬಂದರೆ ಬುದ್ಧಿಶಕ್ತಿ ಪರೀಕ್ಷಣಗಳ ಉಪಯೋಗಗಳನ್ನು ತಿಳಿಸಿ. ಇದು ಕೂಡ ವೆರಿ ಇಂಪಾರ್ಟೆಂಟ್ ಆದಂತಹ ಕ್ವಶನ್ಗಳು. ಕೆಲವೊಂದು ಪ್ರಶ್ನೆ ಪತ್ರಿಕೆಗಳಲ್ಲಿ ಇದನ್ನು ಹಲವು ಬಾರಿ ಕೇಳಿರುವುದರಿಂದ ಕೆಲವೊಂದು ಪ್ರಶ್ನೆ ಪತ್ರಿಕೆಗಳಲ್ಲಿ ಇದನ್ನು ತೆಗೆದುಬಿಟ್ಟಿದ್ದಾರೆ. ಆದ್ದರಿಂದ ನೀವು ಇದನ್ನು ಹೆಚ್ಚು ಒತ್ತು ಕೊಟ್ಟು ನೋಡ್ಕೊಳ್ಳೋದು ಒಂದು ಸ್ವಲ್ಪ ಒಳ್ಳೆಯದು ಅಂತ ನನ್ನ ಭಾವನೆ. ಮತ್ತು ಎರಡನೇದು ಬಂದು ಸೃಜನಶೀಲ ವ್ಯಕ್ತಿಯ ಗುಣಲಕ್ಷಣಗಳನ್ನು ಬರೆಯಿರಿ. ಇದು ಕೂಡ ವೆರಿ ಇಂಪಾರ್ಟೆಂಟ್ ಆದಂಥ ಕ್ವಶನ್ನು. ಮತ್ತು ಈ ಯೂನಿಟ್ 2ರಲ್ಲಿ ಬುದ್ಧಿಶಕ್ತಿ ಪರೀಕ್ಷಣಗಳ ಉಪಯೋಗಗಳನ್ನು ತಿಳಿಸಿ. ಈ ಕ್ವಶನ್ಸ್ ಏನಾದ್ರು ಮಿಸ್ ಆದರೆ ನಿಮಗೆ ಅಭಿಕ್ಷಮತೆಯ ವಿಧಗಳನ್ನು ವಿವರಿಸಿ. ಈ ಕ್ವಶನ್ಸ್ ಮಾತ್ರ ಕಡ್ಡಾಯವಾಗಿ ಇದ್ದೇ ಇರುತ್ತೆ. ಅದು ಬುದ್ಧಿಶಕ್ತಿ ಪರೀಕ್ಷಣಗಳ ಉಪಯೋಗಗಳನ್ನು ತಿಳಿಸಿ. ಈ ಕ್ವಶನ್ಸ್ ಏನಾದ್ರು ಮಿಸ್ ಆದರೆ ಮಾತ್ರ, ಇಲ್ಲ ಅಂದರೆ ಈ ಕ್ವಶನ್ಸ್ನ ಕೇಳೋದಿಲ್ಲ. ನೆಕ್ಸ್ಟು ಯೂನಿಟ್ 3ಯಲ್ಲಿ ಬಂದರೆ ನಿಮಗೆ ಸಮಯೋಜಿತ ವ್ಯಕ್ತಿತ್ವದ ಲಕ್ಷಣಗಳನ್ನು ತಿಳಿಸಿ. ಇದು ಕೂಡ ವೆರಿ ಇಂಪಾರ್ಟೆಂಟ್ ಆದಂಥ ಕ್ವಶನ್ನು. ಮತ್ತು ವ್ಯಕ್ತಿತ್ವದ ಮೇಲೆ ಕುಟುಂಬದ ಪಾತ್ರವೇನು ಹಾಗೂ ವ್ಯಕ್ತಿತ್ವ ವಿಕಾಸದಲ್ಲಿ ಶಾಲೆಯ ಪಾತ್ರವೇನು, ಇದು ಕೂಡ ಇವೆರಡು ಕೂಡ ವೆರಿ ಇಂಪಾರ್ಟೆಂಟ್ ಕ್ವಶನ್ಸು. ನೀವು ಓನಾಗಿ ಬೇಕಾದ್ರೂ ಬರ್ಕೊಂಡು ಹೋಗ್ಬೋದು. ಮೇಯ್ನಾಗಿ ನಿಮಗೆ ಇಲ್ಲಿ ವ್ಯಕ್ತಿತ್ವದ ಮೇಲೆ ಕುಟುಂಬದ ಪಾತ್ರವೇನು, ಶಾಲೆಯ ಪಾತ್ರವೇನು ಅಂದರೆ ಕುಟುಂಬದಲ್ಲಿ ಮನೆಯ ಸದಸ್ಯರು ಯಾವ ರೀತಿ ವ್ಯಕ್ತಿತ್ವದ ಮೇಲೆ ಪ್ರಭಾವವನ್ನು ಬೀರ್ತಾರೆ ಅದ್ರ ಬಗ್ಗೆ ಕುಟುಂಬದ ಬೇಸಿಸ್ ಮೇಲೆ ಬರ್ಕೊಂಡು ಹೋಗೋದು. ಮತ್ತು ಶಾಲೆಯ ಪಾತ್ರವೇನು ಅಂತ ಕೇಳಿದ್ರೆ ಶಾಲೆಯಲ್ಲಿ ಶಿಕ್ಷಕರು ವ್ಯಕ್ತಿತ್ವದ ವಿಕಾಸದಲ್ಲಿ ಯಾವ ರೀತಿ ಪ್ರಭಾವವನ್ನು ಬೀರುತ್ತಾರೆ ಅನ್ನೋದ್ರ ಬೇಸಿಸ್ ಮೇಲೆ ನೀವು ಓನಾಗಿ ಬೇಕಾದ್ರೂ ಬರ್ಕೋಬೋದು. ಮತ್ತು ಇದರಲ್ಲಿ ಅಸಮಯೋಜನೆಯ ಪರಿಹಾರೋಪಾಯಗಳನ್ನು ತಿಳಿಸಿ. ಇದು ಕೂಡ ವೆರಿ ಇಂಪಾರ್ಟೆಂಟ್ ಆದಂಥ ಕ್ವಶನ್ಸು. ನೀವು ಯೂನಿಟ್ 3ಯಲ್ಲಿ ನಾನು ಈ 5 ಕ್ವಶನ್ಸ್ಗಳನ್ನೂ ಕೂಡ ನೀವು ಪಕ್ಕ ರೀಡ್ ಮಾಡಲೇಬೇಕಾಗುತ್ತೆ. ಇನ್ನು ಯೂನಿಟ್ 4 ಬಂದರೆ ಸಾಂಪ್ರದಾಯಿಕ ಮತ್ತು ಸಂಯೋಜನೆ ಶಿಕ್ಷಣಗಳ ಮಾರ್ಗಗಳ ವ್ಯತ್ಯಾಸಗಳನ್ನು ಬರೆಯಿರಿ. ಇದು ಕೂಡ ವೆರಿ ಇಂಪಾರ್ಟೆಂಟ್ ಆದಂತಹ ಕ್ವಶನ್ಸು. ಹಲವು ಪ್ರಶ್ನೆ ಪತ್ರಿಕೆಗಳಲ್ಲಿ ಇದನ್ನು ಕೈ ಬಿಟ್ಟಿದ್ದರು. ಇನ್ನೊಂದು ಕೆಲವು ಪ್ರಶ್ನೆ ಪತ್ರಿಕೆಗಳಲ್ಲಿ ಮಾತ್ರ ಕಡ್ಡಾಯವಾಗಿ ಕೇಳಿದ್ದಾರೆ. ಆದ್ದರಿಂದ ಇದು ವೆರಿ ಇಂಪಾರ್ಟೆಂಟ್ ಆದ ಪ್ರಶ್ನೆ. ಇನ್ನು ಎರಡನೇದು ದೃಷ್ಟಿ ಸವಾಲುಗಳುಳ್ಳ ಮಕ್ಕಳ ಲಕ್ಷಣಗಳು, ಇದು ಮತ್ತು ಶ್ರವಣ ಸವಾಲುಗಳುಳ್ಳ ಮಕ್ಕಳು, ಮಾನಸಿಕ ಸವಾಲುಗಳ ಮಕ್ಕಳು, ಇವೇ 3 ಕ್ವಶನ್ಸ್ಗಳು 5 ಮಾರ್ಕ್ಸ್ಗೆ ಇರುವಂಥ ಕ್ವಶನ್ಸ್ಗಳು. ಇದನ್ನು ಕೆಲವೊಂದು ಬಾರಿ ಅಂದರೆ ಕ್ವಶನ್ಸ್ ಪೇಪರು ಮೂಳೆ ಮತ್ತು ಕೀಲು ಸವಾಲುಗಳ ಮಕ್ಕಳು ಗುಣಲಕ್ಷಣಗಳು, ಇದನ್ನು 10 ಮಾರ್ಕ್ಸ್ಗೆ ಕೇಳೋಂಥ ಕ್ವಶನ್ಸ್. ಇದು ಕೆಲವು ಬಾರಿ 5 ಮಾರ್ಕ್ಸ್ಗೂ ಕೇಳಿರ್ತಾರೆ. ಇಲ್ಲಾಂದರೆ ಇದರಲ್ಲಿ ದೃಷ್ಟಿ ಮತ್ತು ಶ್ರವಣ ಮಾನಸಿಕ ಇವು 3ರಲ್ಲಿ ಯಾವ್ದಾದ್ರು ಒಂದು ಕ್ವಶನ್ನ 10 ಮಾರ್ಕ್ಸ್ ಆಗಿರ್ತದೆ. ಆದರೆ ಕಡ್ಡಾಯವಾಗಿ 5 ಮಾರ್ಕ್ಸ್ಗೂ ಮತ್ತು 10 ಮಾರ್ಕ್ಸ್ಗೂ ಬರುವಂಥ ಕ್ವಶನ್ಸ್ ಯಾವುದು ಅಂದರೆ ಮೂಳೆ ಕೀಲು ಸವಾಲುಗಳುಳ್ಳ ಮಕ್ಕಳ ಗುಣಲಕ್ಷಣಗಳು ಹಾಗೂ ಅವರಿಗೆ ಒದಗಿಸುವ ಶೈಕ್ಷಣಿಕ ಕ್ರಮಗಳನ್ನು ಕುರಿತು ಬರೆಯಿರಿ. ಈ ಕ್ವಶನ್ಸು ಕಡ್ಡಾಯವಾಗಿ 10 ಮಾರ್ಕ್ಸು ಇಲ್ಲ 5 ಮಾರ್ಕ್ಸ್ಗೆ ಇದ್ದೇ ಇರುತ್ತೆ. ಅದು ಬಿಟ್ಟರೆ ಯೂನಿಟ್ 5ಯಲ್ಲಿ ನೀವು ನೋಡ್ಬೋದು ಮಕ್ಕಳ ಹಕ್ಕುಗಳ ಮಹತ್ವವನ್ನು ತಿಳಿಸಿ. ಇದು ಕೂಡ ವೆರಿ ಇಂಪಾರ್ಟೆಂಟು. ವಿಶ್ವ ಆರೋಗ್ಯ ಸಂಸ್ಥೆ ಸೂಚಿಸಿರುವ ಜೀವನ ಕೌಶಲ್ಯಗಳನ್ನು ವಿವರಿಸಿ. ಇದು ಇಂಪಾರ್ಟೆಂಟು. ಮಹಿಳಾ ಸಬಲೀಕರಣದ ಕಾರ್ಯತಂತ್ರಗಳನ್ನು ಬರೆಯಿರಿ. ಈ ಪ್ರಶ್ನೆಯು ಹಲವು ಬಾರಿ ಕ್ವಶನ್ಸ್ ಪೇಪರ್ಗಳಲ್ಲಿ ಬಂದಿರೋಂಥ ಪ್ರಶ್ನೆ. ಈ ಪ್ರಶ್ನೆಯು 5 ಮತ್ತು 10 ಅಂಕಗಳಿಗೆ ಇರುತ್ತೆ. 5 ಮತ್ತು 10 ಅಂಕಗಳಿಗೆ ಇರುತ್ತೆ. ಮತ್ತು ಯೂನಿಟ್ 6ಗೆ ಬಂದರೆ ಇದೊಂದು ಕ್ವಶನ್ಸ್ ವೆರಿ ಇಂಪಾರ್ಟೆಂಟು. ಇದರಲ್ಲಿ ನೀವು ಬಂದುಬಿಟ್ಟು ಡೆಮಿಂಗ್ ರವರ PDCA ಚಕ್ರ ಬರೆದ್ಬಿಟ್ಟು ಡಯಾಗ್ರಾಮ್ ಬರೆದ್ಬಿಟ್ಟು ಡಯಾಗ್ರಾಮ್ ಒಳಗಡೆ P ಅಂದ್ರೇನು ಪ್ಲ್ಯಾನು,
ಈ ರೀತಿ ಬರೆದಾದ್ಮೇಲೆ ಅದರ ಬಗ್ಗೆ ಸವಿವರವಾಗಿ ವಿವರಣೆಯನ್ನು ಕೊಡಬೇಕು. ಮತ್ತು ಯೂನಿಟ್ 7ಗೆ ಬಂದರೆ ನೀವು ಸಂವಹನದ ಲಕ್ಷಣಗಳನ್ನು ಬರೆಯಿರಿ, ಇದು ಕೂಡ ವೆರಿ ಇಂಪಾರ್ಟೆಂಟು. ಸಂವಹನದ ಧಾರಾಚಿತ್ರವನ್ನು ವಿವರಿಸಿ, ಇದು ಕೂಡ ವೆರಿ ಇಂಪಾರ್ಟೆಂಟು. ಲಿಖಿತ ಸಂವಹನದ ಗುಣದೋಷಗಳನ್ನು ತಿಳಿಸಿರಿ, ಇದು ಕೂಡ ವೆರಿ ಇಂಪಾರ್ಟೆಂಟ್ ಆದಂತಹ ಕ್ವಶನ್ಸು. ಆದ್ದರಿಂದ ನಾನು ಇಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ ಅಂಥ ಪ್ರಶ್ನೆಗಳು ಪ್ರತಿಯೊಂದು ಕ್ವಶನ್ ಪೇಪರ್ಗಳಲ್ಲೂ ರಿಪೀಟ್ ಆಗಿರೋಂಥ ಕ್ವಶನ್ಗಳು, ಕೆಲವೊಂದು ಬಾರಿ ರಿಪೀಟ್ ಆಗದಿರೋಂಥ ಕ್ವಶನ್ಸ್ಗಳು ಕೂಡ ಇದೆ. ನಾನು ಸವಿವರವಾಗಿ ಮೇಲ್ಗಡೆಯಿಂದ ಕೆಳಗಡೆವರೆಗೂ ಪರಿಪೂರ್ಣವಾಗಿ ಹೇಳ್ಕೊಡ್ತಾ ಬರ್ತಿರ್ತೀನಿ. ಮತ್ತು 25ನೇದು ಮೌಖಿಕ ಸಂವಹನದ ಗುಣ ದೋಷಗಳನ್ನು ತಿಳಿಸಿರಿ, ಇದು ಮತ್ತು ಲಿಖಿತ ಸಂವಹನದ ಗುಣ ದೋಷಗಳನ್ನು ತಿಳಿಸಿರಿ. ಇವೆರಡು ಕ್ವಶನ್ಸ್ ಬಂದ್ಬಿಟ್ಟು ಇಂಪಾರ್ಟೆಂಟ್ ಕ್ವಶನ್ಸೇ, 5 ಮಾರ್ಕ್ಸ್ಗೆ ಕಡ್ಡಾಯವಾಗಿ ಇದ್ದೇ ಇರುತ್ತೆ. 5 ಮಾರ್ಕ್ಸ್ಗೆ ಕಡ್ಡಾಯವಾಗಿ ಇದ್ದೇ ಇರುತ್ತೆ. ಇವೆರಡರಲ್ಲಿ ಯಾವ್ದಾದ್ರು ಒಂದು ಪಕ್ಕ ಕೇಳುವಂಥ ಚಾನ್ಸಸ್ ಇದೆ. ಕೆಲವೊಂದು ಬಾರಿ ಈ ಕ್ವಶನ್ಸ್ನ ಕೆಲವೊಂದು ಪ್ರಶ್ನೆ ಪತ್ರಿಕೆಗಳು ಅಷ್ಟೇ ಕೇಳಿಲ್ಲ, ಇನ್ನು ಕಡ್ಡಾಯವಾಗಿ ಎಲ್ಲದರಲ್ಲೂ ಕೇಳ್ತಾ ಬಂದಿದ್ದಾರೆ. ಇನ್ನು ನೀವು ನೆಕ್ಸ್ಟು ನೋಡ್ಬೋದು ಯೂನಿಟ್ 8 ಶಿಕ್ಷಣದಲ್ಲಿ ಗಣಕಯಂತ್ರದ ಉಪಯೋಗಗಳನ್ನು ಬರೆಯಿರಿ. ಈ ಕ್ವಶನ್ ವೆರಿ ಇಂಪಾರ್ಟೆಂಟ್ ಆದಂಥ ಕ್ವಶನ್ನು. ಮತ್ತು ಇಮೇಲ್ನ ಪ್ರಾಮುಖ್ಯತೆಯನ್ನು ಬರೆಯಿರಿ, ಇದು ಕೂಡ. ಅಂತರ್ಜಾಲದ ಪ್ರಾಮುಖ್ಯತೆಯನ್ನು ತಿಳಿಸಿ, ಇದು ಕೂಡ. ಸ್ಮಾರ್ಟ್ ಕ್ಲಾಸ್ನ ಪ್ರಾಮುಖ್ಯತೆ ಬರೆಯಿರಿ. ಇವು 4 ಕ್ವಶನ್ಸು ಏನಿದೆ, ಇವು ನಾಲ್ಕು ಕೂಡ ವೆರಿ ಇಂಪಾರ್ಟೆಂಟ್ ಆದಂಥ ಕ್ವಶನ್ಸು. 5 ಮಾರ್ಕ್ಸ್ಗೆ ಯಾವುದು ಕೇಳ್ತಾರೆ ಅಂತ ಹೇಳಕ್ಕೆ ಬರೋದಿಲ್ಲ, ಆದ್ದರಿಂದ 4 ಕೂಡ ಕಲ್ತ್ಕೊಂಡ್ರೆ ಒಳ್ಳೆಯದು. ಇನ್ನು ಯೂನಿಟ್ 9ಗೆ ಬಂದರೆ ಕ್ರಿಯಾ ಸಂಶೋಧನೆ ಬಗ್ಗೆ ಬಿಟ್ಟರೆ ಇನ್ನು ಜಾಸ್ತಿ ಯಾವ ಕ್ವಶನ್ಸ್ ಮೇಲೆ ಕೂಡ ಕ್ವಶನ್ ಪೇಪರಲ್ಲಿ ಬಂದಿಲ್ಲ. ಇಲ್ಲಿ ಕ್ರಿಯಾ ಸಂಶೋಧನೆ ಮಹತ್ವ ಮತ್ತು ಕ್ರಿಯಾ ಸಂಶೋಧನೆ ಹಂತ ಇವೆರಡೂ ಕೂಡ ವೆರಿ ಇಂಪಾರ್ಟೆಂಟ್ ಆದಂಥ ಕ್ವಶನ್ಸ್ಗಳು. ಇದ್ರ ಬೇಸಿಸ್ ಮೇಲೆ ನಾನು ಈ ಕ್ವಶನ್ಸ್ಗಳ ಅನುಗುಣವಾಗಿಯೇ ಈ ಕ್ವಶನ್ಗಳಿಗೆ ಸೀಮಿತವಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಉತ್ತರಗಳನ್ನು ನೀಡೋವಂಥ ಪ್ರಯತ್ನ ಮಾಡ್ತೀನಿ. ಉತ್ತರಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಮತ್ತು ಸೊಲ್ಯೂಷನ್ಸ್ ಆಫ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.